ಅಂತ ನಾವು ಹೇಳ್ತೇವೆ, ಹೆಮ್ಮೆದಿಂದ ಹೇಳ್ತೇವೆ ನಾವು. ಯಾಕಂದ್ರೆ ಇಲ್ಲಿದ್ದಂತ ವಿಶ್ವಾಸ, ಇಲ್ಲಿದ್ದಂತ ದೇವ್ರ ಮೇಲೆ ನಂಬಿಕೆ, ಈ ಆಶೀರ್ವಾದ ಬೀದರ್ ಜಿಲ್ಲೆಯಲ್ಲಿ ಆಂಧ್ರ ಮೇಲೆ ದೇವ್ರು ಬಹಳ ದೊಡ್ಡ ಆಶೀರ್ವಾದ ಮಾಡಿ, ಮತ್ತೆ ಅದಕ್ಕೆ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. ಸ್ವಾಮಿದಾಸ್ ಅಣ್ಣವರಾಗಲಿ, ದೇವದಾಸ್ ಅಣ್ಣವರಾಗಲಿ, ಇನ್ನೂ ಅನೇಕರು ಇದ್ದಾರೆ. ಎಲ್ಲರ ಹೆಸರು ತಗೊಳಕ ಇದಾಗಲ್ಲ, ಸಮಯ ಇಲ್ಲ. ಹಾಗಾಗಿ ಮುಖ್ಯವಾಗಿ ಕಾಂಗ್ರಿಗೇಷನ್ ಸಹ ಬಹಳ ನಂಬಿಕೆಯಿಂದ ಇದೆ. ಹಾಗಾಗಿ ಇಲ್ಲಿ ಬ್ರದರ್ ಚರ್ಚ್ ಕಟ್ತಾ ಇದ್ದಾರೆ. ಇಡೀ ಬೀದರ್ ಜಿಲ್ಲೆಯಲ್ಲೇ ನಂಬರ್ 1 ಚರ್ಚ್ ಇದು. ಅದಕ್ಕಾಗಿ ಈ ಚರ್ಚಿಗೆ ಬಹಳಷ್ಟು ಶ್ರಮೆ ಪಡ್ತಾ ಇದ್ದಾರೆ, ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ಆದಂತ ಸ್ವಂತ ಕಾಂಗ್ರಿಗೇಷನ್ ದುಡ್ಡು ಮಾಡಿ ದೊಡ್ಡ ಆಲಯ ಕಟ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ತಾವು ಚರ್ಚಿಗೆ ನೀವು ಕೊಡ್ಬೇಕಂತ ಹೇಳಿ ನಮ್ದೊಂದು ಆಸೆ ಇದೆ. ಹಾಗಾಗಿ ವಿಶೇಷವಾಗಿ ಮತ್ತೊಂದು ಸಾರಿ ಬ್ರದರ್ ಜತೀನವರಿಗೆ ಹೇಳ್ತಾ ಇದ್ದೇನೆ, ತಾವು ಬಹಳ ದೊಡ್ಡ ಆಶೀರ್ವಾದ ಮಾಡ್ಬೇಕು ಚರ್ಚಿಗೆ. ತಾವಿಬ್ಬರು ಕುಂತು ಮಾಡಿದ್ರೆ ದೇವರ ಆಶೀರ್ವಾದ ಸಿಗ್ತದಂತ ಹೇಳಿ ನಮ್ಗೊಂದು ನಂಬಿಕೆ ಇದೆ. ಹಾಗಾಗಿ ಸಮಯ ಬಹಳ ಆಗಿದೆ. ಮತ್ತೊಂದು ಸಾರಿ ತಮ್ಮೆಲ್ಲರಿಗೆ ನಮ್ಮೆಲ್ಲ ವಂದಿಸುತ್ತಾ 2 ಮಾತು ಮುಗಿಸ್ತೀನಿ. ಜೈ ಗುರು. ವಿಶ್ವಾಸದಲ್ಲಿರುವಂಥದ್ದು, ಟಿವಿಯ ಮುಖಾಂತರ ದೈವ ಸೇವೆ ಮಾಡುವಂಥದ್ದು ಅತಿ ಅಮೂಲ್ಯವಾದದ್ದು. ನಾವೆಲ್ಲರೂ ಕೂಡ ಅದನ್ನು ಮೆಚ್ಚುತ್ತೇವೆ. ನಾವು ಕೂಡ ಟಿವಿಯಲ್ಲಿ ನೋಡ್ತೇವೆ, ಬಹಳ ಸಂತೋಷವಾಗ್ತದೆ. ಆದರೆ ಇವತ್ತು ನಾವು ಅವರನ್ನ ನಿಜವಾಗಿ ಲೈವ್ ಆಗಿ ನಾವು ನೋಡ್ತಾ ಇದ್ದೇವೆ. ಅವರ ಪ್ರಸಂಗಕ್ಕಾಗಿ, ಅವರ ದೈವ ಸಂದೇಶಕ್ಕಾಗಿ ನಾವೆಲ್ಲರೂ ಕಾತರರಾಗಿದ್ದೇವೆ. ಸರ್, ಧನ್ಯವಾದಗಳು. ನಿಗಮ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಸಂಜಯ್ ಜಾಗೀರ್ದಾರ್ ಅಣ್ಣನವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆಂಡ್ದೂರ್ ಗ್ರಾಮದ ಸಭಾಪಾಲಕರು ಹಾಗೂ ಎಲ್ಲ ಸಭೆಯ ಎಲ್ಲ ಸದಸ್ಯರು, ಬಂದಂತ ಎಲ್ಲ ತಾಯಂದಿರೇ, ಮುದ್ದು ಮಕ್ಕಳೇ, ಅಣ್ಣ ತಮ್ಮಂದಿರೇ, ಇವತ್ತು ನೀವೆಲ್ಲ ನಮ್ಗೆ ನೋಡೋಸಲ್ಲ ಬಂದಿಲ್ಲ. ಇವತ್ತು ನೀವು ಪ್ರಶಾಂತ್ ಬ್ರದರ್ ಅವ್ರಿಗೆ ನೋಡಕ್ ಬಂದಿರಿ, ಅವ್ರ ವಾಕ್ಯ ಕೇಳಕ್ ಬಂದಿರಿ ನೀವೆಲ್ಲ. ಹಾಗಾಗಿ ಅವ್ರ ಬಗ್ಗೆ ಈಗಾಗಲೇ ಅಣ್ಣವ್ರು ಬಹಳ ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದಾರೆ. ಆದರೆ ನಾನು ಮತ್ತೊಂದು ವಿಶೇಷವಾಗಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಒಂದು ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಇವತ್ತು ಬಿ ಹೆಸರು ಬಂತಂದ್ರೆ ಎಲ್ಲರೂ ತಿರುಗಿ ನನಗೆ ನೋಡ್ತಾರೆ. ಹಾಗಾಗಿ ನೀವು ಬೀದರ್ ಜಿಲ್ಲೆ ಹೆಂಗದ ಅಂತಂದು ಬರೀ ಒಂದು ಆಂಡ್ದೂರ್ ಗ್ರಾಮದಾಗ ನೋಡಿದ್ರೆ ಗುರ್ತಾಗ್ತದೆ ಬೀದರ್ ಜಿಲ್ಲೆ ಹೆಂಗದ ಅಂತ ಹೇಳಿ ಅಂತಂದು ಅವ್ರಿಗೆ ನಾವು ಕರ್ಕೊಂಡ್ ಬಂದಿದ್ದೀವಿ. ಇವತ್ತು ನೀವು ಏನೇನ್ ಹೇಳ್ತೀರಿ, ಇವತ್ತು ಅವ್ರಿಗೆ 12 ಗಂಟೆ ತನಕ ನಿಮ್ಮ ಹತ್ರ ಬಿಟ್ಟು ಹೋಗ್ಲತ್ತೀನಿ ನಾನು. ಏನ್ ಹೇಳ್ತಿರೋ, ಏನ್ ಕೇಳ್ತಿರೋ ಅವ್ರಿಗೆ ಕೇಳ್ರಿ. ಇವತ್ತು ಅವರು ನಮ್ಮಲ್ಲಿ ಸದಸ್ಯರಾಗಿದ್ದಾರೆ ಸರ್, ನಮ್ಮ ಒಂದು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ. ಅದ್ರಿಗೆ ಬಿಟ್ಟು ಬಹಳ ದೊಡ್ಡ ಚಾನಲ್ ಇದೆ ಅವ್ರು, ಇಡೀ ದೇಶದಲ್ಲಿ ಅವ್ರ ಚಾನಲ್ ನಡೀತಾ ಇದೆ. ಇವತ್ತು ಅವ್ರ ಕಾಂಟ್ಯಾಕ್ಟ್ ಬಹಳ ಇದೆ. ನಿಮ್ಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಅದು ದೇವ್ರ ಕೃಪೆ, ನಿಮ್ದೆಲ್ಲರೂ ಒಂದು ಪ್ರಾರ್ಥನೆ. ಇವತ್ತು ಅವ್ರು ಮನಸ್ಸು ಮಾಡಿದ್ರೆ ನಿಮ್ದು ಎಲ್ಲನೇ ಕಂಪ್ಲೀಟ್ ಮಾಡಿ ಹೋಗ್ತಾರ ಅವ್ರು. ಹಾಗಾಗಿ ನೀವೆಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನಿಮ್ಗೋಸ್ಕರ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಬಂದಂತ ಎಲ್ಲ ಆಂಡ್ದೂರ್ ಗ್ರಾಮದ ಎಲ್ಲ ತಂದೆ ತಾಯಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ನಮ್ಮ ಸ್ಕೀಮ್ಸ್ಗಳ ಬಗ್ಗೆ ನಿಮ್ಗೆ ಎಲ್ಲ ಆಫೀಸರ್ಸ್ಗಳು ಹಾಗೂ ಪಾಸ್ಟರ್ಸ್ ಎಲ್ಲ ನಿಮ್ಗೆಲ್ಲ ಹೇಳಿದ್ದಾರೆ, ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ. 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು. ಅದಕ್ಕೆ ನಾವು ಎಲ್ಲರೂ ಸೇರಿ ಮುಂದೆ 15ನೇ ತಾರೀಕುವರೆಗೂ ನಾವು ಮುಂದುವರಿಸಿದ್ದೀವಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಇವತ್ತು ನರ್ಸಿಂಗ್ ಆಗಿರ್ಬೋದು, BEd ಆಗಿರ್ಬೋದು, ಇವತ್ತು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಬಹಳಷ್ಟು ಲೋನ್ಗಳು ಅದರಲ್ಲಿ ಇದೆ. ಇವತ್ತು ಗಂಗಾ ಕಲ್ಯಾಣ ಇರ್ಬೋದು, ಇವತ್ತು ಕಾರ್ ಇರ್ಬೋದು, ಆಟೋ ಇರ್ಬೋದು, ಇವತ್ತು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು, ಹೆಣ್ಮಕ್ಳಿಗೆ ಅವೆಲ್ಲ ಸ್ಕೀಮ್ಸ್ಗಳು ನಿಮ್ಗೆ ಪಾಂಪ್ಲೆಟ್ ಮುಖಾಂತರ ಕಳಿಸಿದೀವಿ. ನಾನು ಪಾಸ್ಟರ್ಗೂ ಕಳಿಸಿದ್ದೀನಿ, ನಿಮ್ಗೆಲ್ಲ ಬಂದು ಮುಟ್ಟಿದೆವು ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ 15ನೇ ತಾರೀಕು ಒಳಗಡೆ ನೀವೆಲ್ಲರೂ ಯಾರ್ಯಾರು ತುಂಬಿಲ್ಲ, ಅದಕ್ಕೆ ಯಾರ್ಯಾರು ಅರ್ಹತೆ ಆಗಿದ್ದೀರಿ, ಅದಕ್ಕೆಲ್ಲರೂ ನೀವು ತುಂಬುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಈಗಾಗಲೇ ನಾನು ಉಸ್ತುವಾರಿ ಸಚಿವರದ್ದು ಒಂದು ಲೆಟರ್ ತಗೊಳ್ಳಿ ಅಂತ ಹೇಳಿದ್ದೆ. ಈಗಾಗಲೇ ಪಾಸ್ಟರ್ ಅವರು ಎಲ್ಲ ಸದಸ್ಯರು ಸೇರಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರ ಒಂದು ಲೆಟರ್ ತಗೊಂಡಿದ್ದಾರೆ. ಆದಷ್ಟು ಬೇಗ ಆ ಲೆಟರ್ ನಮಗೆ ಕೊಟ್ಟರೆ ಮುಂದಿನ ಒಂದು ಮೀಟಿಂಗ್ ಅಲ್ಲಿ ನಾವು ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಶಾಂಕ್ಷನ್ ಮಾಡಿಕೊಡುವಂತ ಕೆಲಸ ನಾವು ಜತನ್ ಬ್ರದರ್ ಅವರು ಹಾಗೂ ನಮ್ಮೆಲ್ಲ ಕಮಿಟಿ ಮಾಡ್ತದಂತೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಗ್ರಾಮದಲ್ಲಿ ಬಹಳ ದೊಡ್ಡ ಒಂದು ಆಶೀರ್ವಾದ
ದೇವರು ಈ ಒಂದು ಚರ್ಚನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಎಷ್ಟು ವರ್ಷ ಆಯಿತು? 61 ವರ್ಷಗಳು ಕಳೀತಾ ಇವೆ. ಹೀಗಾಗಿ ಇನ್ನು ಅನೇಕ ವರ್ಷಗಳವರೆಗೂ ಆತನ ಆಗಮನದವರೆಗೂ ಇದೇ ರೀತಿಯಾಗಿ ಈ ಸಭೆ ನಿಲ್ಲುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮುಖ್ಯವಾಗಿ ಎಲ್ಲ ಗೌರವಾನ್ವಿತ ಎಲ್ಲ ನಮ್ಮ ಸಭೆಯ ಹಿರಿಯರು, ಯೌವನಸ್ಥರು, ಡೆಲಿಗೇಟ್ ಲೇಮೆನ್ಗಳು ಮಾತ್ರವಲ್ಲದೆ ಎಲ್ಲ ನಮ್ಮ ಸಹೋದರಿಯರು, ಸಹೋದರರು, ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರೂ ಇವತ್ತಿನ ದಿನ ಈ ಹಬ್ಬದಲ್ಲಿ ಬಂದು ಭಾಗವಹಿಸಿದ್ದೀರಿ. ಇಷ್ಟು ತಂಪಿದ್ರು, ಇಷ್ಟು ಚಳಿ ಇದ್ರು, ತಾವೆಲ್ಲ ಇಷ್ಟೊತ್ತಿನವರೆಗೂ ನೀವು ಕಾದುಕೊಂಡಿದ್ದೀರಿ. ಯಾವುದೇ ಕಾರ್ಯಕ್ರಮ ಮಾಡಿದರೂ ಮನಸ್ಪೂರ್ವಕವಾಗಿ ನೀವು ಆಂದೂರು ಸಭೆಯವರು ಮಾಡ್ತೀರಿ. ಯಾವುದೇ ಈ ಕಾರ್ಯಕ್ರಮ ಇರಲಿ, ಹೋಲ್ ಚರ್ಚ್, ಪೂರ್ಣ ಚರ್ಚ್ ಅದರಲ್ಲಿ ಇನ್ವಾಲ್ವ್ಮೆಂಟ್. ಹಾಗಾಗಿ ಓಲೈಸು ಮಸೀಕಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ಪ್ರಿಯ ಆತ್ಮೀಯರಿಗೆ ನಾನು ಯೇಸು ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ನಮ್ಮ ಸಿರುಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿದ್ದಾರೆ. ನನಗೆ ಪರಿಚಯ ಅವರದ್ದು ಈ ನಿಗಮದಿಂದಲ್ಲ, ಅನೇಕ ವರ್ಷಗಳಿಂದ ಅವರ ಪರಿಚಯ. ಕಳೆದ ಬಾರಿ ಕೂಡ ಅವರೊಂದು ಈ ಕ್ಷೇತ್ರದಲ್ಲಿ ಜೊತೆ ಕ್ರೈಸ್ತರಲ್ಲಿ ಒಂದು ವಿನಂತಿ ಮಾಡುವುದೇನೆಂದರೆ, ನಮ್ಮವರು ಯಾರಾದರೂ ರಾಜಕೀಯವಾಗಿ ಮುಂದೆ ಬರುವಾಗ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ನಾವೇನ್ ಮಾಡ್ತೇವೆ, ಆ ಸಮಯದಲ್ಲಿ ನಾವು ಕೈ ಬಿಟ್ಟು ಬಿಡ್ತೇವೆ. ಹಂಗೆ ಮಾಡಬಾರ್ದು. ನಾವೆಲ್ಲರೂ ಯಾರೇ ಆಗಲಿ, ವಿಶೇಷವಾಗಿ ಸಂಜಯ್ ಜಾಗೇದರ್ ಅವರು ಈ ಭಾಗದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ, ನಾವಂತೂ ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಅವರಿಗೆ ಸಪೋರ್ಟ್ ಇದ್ದೇವೆ. ಅದೇ ರೀತಿ ಬೀದರ್ ಅವರ ಕ್ಷೇತ್ರದಿಂದ ಎಲ್ಲರೂ ಕೂಡ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮಗೊಂದು ನಾಯಕರು ಬೇಕು ಅಂತೇಳಿ ನೀವೆಲ್ಲರೂ ಒಂದು ವೇಳೆ ಪ್ರಾರ್ಥನಾ ಪೂರ್ವಕವಾಗಿ ಅವರಿಗೆ ಸಪೋರ್ಟ್ ಮಾಡೋದಾದ್ರೆ ಖಂಡಿತವಾಗ್ಲೂ ಅವರು ಒಂದು ಶಾಸಕರಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಅಮೂಲ್ಯವಾದ ಪ್ರಾರ್ಥನೆ ಮತ್ತು ಅವರಿಗೆ ಬೆಂಬಲವನ್ನು ಕೊಡಬೇಕಾಗಿ ಈ ಒಂದು ಚರ್ಚಿನ ಈ ಒಂದು ವೇದಿಕೆಯನ್ನು ನಾನು ನಿಮ್ಗೆಲ್ಲರಿಗೂ ಕೂಡ ಕೇಳಿಕೊಳ್ತಿದ್ದೇನೆ. ನಾವೀಗ ಆರಾಧನೆ ಮಾಡುವ. ಥ್ಯಾಂಕ್ ಯು ಸೋ ಮಚ್. ನನ್ನ ಕರೆದಿದ್ದಾಗಿ ಎಲ್ಲ ಆಂದೂರ್ನ ಎಲ್ಲ ಸಹೋದರರಿಗೂ, ಎಲ್ಲ ಆತ್ಮೀಯರಿಗೂ, ಮತ್ತೆ ಎಲ್ಲ ಹಿರಿಯರಿಗೂ, ಹಿರಿಯ ಮಹಿಳೆಯರು, ಹಿರಿಯ ಪುರುಷರು, ಮತ್ತೆ ನಮ್ಮ ಎಲ್ಲ ಸಹೋದರ ಸಹೋದರಿಯರು, ಚಿಕ್ಕವರು ದೊಡ್ಡವರು, ನಾವು ಎಲ್ಲ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಪರವಾಗಿ ನಾವು ನಿಮಗೆ ಹೃದಯಪೂರ್ವಕವಾಗಿ ನಾವು ಅಭಿನಂದಿಸ್ತೇವೆ, ಶುಭಗಳನ್ನು ಕೋರ್ತೇವೆ. ದೇವರು ನಮ್ಮ ಸಹಾಯಕನಾಗಿರ್ಲಿ, ನಮಗೆ ಮಾರ್ಗದರ್ಶಕನಾಗಿರ್ಲಿ. ಮತ್ತು ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಧರ್ಮ ಗುರುಗಳು, ಬಿಷಪ್ ಆಗಿರುವಂತಹ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ಅಯ್ಯನವರ ಪರವಾಗಿ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಇವತ್ತಿನ ಒಂದು ವಿಶೇಷವಾದಂಥ 61ನೇ ವರ್ಷದ ಚರ್ಚಿನ ಆನಿವರ್ಸರಿಯ ಅಂಗವಾಗಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೇನೆ. ಬರುವ ಕ್ರಿಸ್ಮಸ್ ದಿನಗಳಲ್ಲಿ ನಿಮಗೆ ದೇವರು ಸಮಾಧಾನ, ಶಾಂತಿ ಮತ್ತು ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಕೊಡಲಿ ಎಂಬುದಾಗಿ ನಾವು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಈಗ ನನಗೆ ವಿಷಯ ಹೇಳಲಿಕ್ಕೆ ಅವರು ಕೊಟ್ಟಿದ್ದಾರೆ ಸಮಯ. ಮುಂದೆ ನಾನು ವಾಕ್ಯ ಹೇಳೋದಿಲ್ಲ, ಯಾಕಂದ್ರೆ ಈಗಾಗಲೇ ದೈವ ಸೇವಕರಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೆ. ಆದುದರಿಂದ